ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗಬೇಕು. ಸೊ ಅದರಿಂದ ಆಫೀಸಿಗೆ ರಜೆ ಹಾಕ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಸೊ ಈ ಡ್ರೆಸ್ನ ವೇರ್ ಮಾಡಬೇಕಂತ 3-4 ಡೇಸ್ ಬ್ಯಾಕ್ ನಾನು ಸ್ಟಿಚ್ ಮಾಡಿಡ್ಸಿದ್ದೆ. ಸೊ ಫೈನಲ್ ಔಟ್ಫಿಟ್ ಈ ಥರ ಇತ್ತು. ಅದು ತುಂಬ ಮುದ್ದಾಗಿ ಕಾಣಿಸ್ತಿದೆ. ಹಾಗೆ ಹೂವು ಮುಟ್ಕೊಂಡು ಸೊ ರೆಡಿ ನೋಡಬೇಕು. ಸೊ ಹಾಗೆ ನಮ್ಮ ಅಮ್ಮನ ಕರೆದ ಒಂದು ವೀಡಿಯೋ ಮಾಡ್ಕೊತೀನಿ ಬನ್ನಿ ಅಂತ. ಅವ್ರು ನಗ್ತಾನೆ ಇರಲಿಲ್ಲ. ಸೊ ಸ್ವಲ್ಪ ನಗಡಿ ಅಂತ ಹೇಳ್ಬಿಟ್ಟು ಅವ್ರನ್ನ ನಗಡಿಸ್ಬಿಟ್ಟು ಹೋಗಿ ಕಾರಲ್ಲಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಕಾರಿಗೆಲ್ಲ ಪೂಜೆ ಮಾಡ್ತಿದ್ವಿ. ಆ ಹೂವು ಸಿಕ್ಸೋಕ್ಕೆ ಎಷ್ಟೆಲ್ಲ ಪಡ್ದಾಡ್ತಾಯಿದ್ರು, ಅದು ಯಾಕೋ ಕೂತ್ಕೊತಾನೆ ಇಲ್ಲ. ಆಮೇಲೆ ನನ್ನ ತಮ್ಮ ಬಂದ್ಬಿಟ್ಟು ಅದನ್ನೇ ಅವನಿಗೆ ಗೊತ್ತಲ್ಲ ಹೇಗೆ ಮಾಡ್ಬೇಕಂತ ಹೇಳ್ಬಿಟ್ಟು ಸೊ ಹೇಗೋ ಒಂದು ಸಿಗಿಸ್ತಾ. ಅದಾದ್ಮೇಲಿಂದ 2 ಕಾರಲ್ಲಿ ನಿಂಬೆನಿಟ್ಟು ಈ ಕಡೆ ಕಾಣಿಸ್ತಾನೆ ಇರಲಿಲ್ಲ. ಹೋಗಿ ಇನ್ನೊಂದ್ಸಲ ನೋಡ್ಕೊಬಂದು ಪೂಜೆ ಮಾಡಿಬಿಟ್ಟು ಹೊರಟ್ವಿ. ಸೊ ಇದು ನಂಜನಗೂಡು ಹತ್ರ ಇಮ್ಮ ಊರಲ್ಲಿರೋದು ನಮ್ಮ ಮನೆ ದೇವರು. ಒಂದು ಹೆಂಡೇರು ಗಂಡೇರು 2 ಕೂಡ ಅಲ್ಲೇ ಇರೋದು. ಸೊ ಇವಾಗ ಹೋಗ್ಬಿಟ್ಟು ಫಸ್ಟು ಪೆಟ್ರೋಲ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಹೋಗಿ ಪೆಟ್ರೋಲ್ ಬಂಕಲ್ಲಿ ಕಾರ್ ಹಾಕಿದ್ವಿ. ಸೊ ಅದಾದ್ಮೇಲಿಂದ ಪೆಟ್ರೋಲ್ ಹಾಕಿಸ್ತಾ ಇದ್ವಿ. ಹಾಗೇ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ಕಾರಲ್ಲಿ ಕೂತ್ಕೊಂಡು. ಸೊ ಸಡನ್ಲಿ ಏರ್ ಹಾಕಿಸ್ಬೇಕಂತ ಹೇಳ್ಬಿಟ್ಟು ಅದನ್ನು ಅವನು ರೆಡಿ ಮಾಡೋಕ್ಕೆ ಅಂತ ಹೋಗಿದ್ದ ಅಲ್ಲಿ. ಅಷ್ಟರಲ್ಲಿ ನನ್ನ ತಮ್ಮನ ಫ್ರೆಂಡ್ ಬಂದ. ನಾನು ವೀಡಿಯೋ ಮಾಡ್ಕೊತಿದ್ದೀನಿ ಅಂತ ಬರ್ತಾನೆ ಇರಲಿಲ್ಲ. ಅದಾದ್ಮೇಲಿಂದ ಏನೂ ಮಾಡಲ್ಲ ಬಾ ಅಂತ ಅವನಿಗೆ ಗೊತ್ತಿಲ್ಲದಿರೋ ಥರ ವೀಡಿಯೋ ಮಾಡಿದೆ. ಈ ವಿಡಿಯೋ ನೋಡ್ಬಿಟ್ಟು ರಿಯಾಕ್ಟ್ ಮಾಡ್ತಾನೆ ನಮ್ಮ ಮನೆ ಹತ್ರ ಬಂದುಬಿಟ್ಟು, ಯಾಕೆ ಈ ಥರ ಮಾಡಿದ್ಯಾ ಅಂತ ಹೇಳ್ಬಿಟ್ಟು. ಅದಾದ್ಮೇಲಿಂದ ಏರು ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ಹೊರಟ್ವಿ. ಸೊ ಜರ್ನಿ ಮಾತ್ರ ಸಖತ್ತಾಗಿತ್ತು. ಮಧ್ಯದಲ್ಲಿ ಕೂತ್ಕೊಂಡು ನಾನಂತೂ ಎಂಜಾಯ್ ಮಾಡ್ತಾ ಇದ್ದೆ. ಸೊ ಹಾಗೆ ವೀಡಿಯೋ ಮಾಡ್ಕೊಬೇಕಾದ್ರೆ ನನ್ನ ತಮ್ಮ ನೋಡ್ಬಿಟ್ಟ. ಅವನು ಹೊಡಿಯೋಕ್ಕೆ ಬರ್ತಾನೆ, ವೀಡಿಯೋ ಎಲ್ಲ ಅವನಿಗೆ ಇಷ್ಟ ಆಗೋದಿಲ್ಲ. ಸೊ ಹಾಗೆ ಹೋಗ್ಬೇಕಾದ್ರೆ ಫುಲ್ ಗ್ರೀನ್ ವೆದರ್ ಸಖತ್ತಾಗಿತ್ತು. ಮಾತ್ರ ಸ್ವಲ್ಪ ಲೈಟಾಗಿ ಮಳೆ ಕೂಡ ಬರ್ತಾ ಇತ್ತು. ಸೊ ಸ್ವಲ್ಪ ಅಲ್ಲಿ ರೋಡ್ ಕೂಡ ಸರಿ ಇರಲಿಲ್ಲ. ಹಾಗೋ ಈಗೋ ಫೈನಲಿ ಹೊರಟಿದ್ವಿ. ಸೊ ಚೆನ್ನಾಗಿತ್ತು ವೆದರ್ ಮಾತ್ರ, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ನಂಗೆ ಮಧ್ಯದಲ್ಲೆಲ್ಲ ಹೊಟ್ಟೆ ಹಸಿತಾ ಇತ್ತು. ಟೆಂಪಲ್ಗೆ ಹೋಗೋವರೆಗೂ ಊಟ ಇಲ್ಲ ಅಂತ ಹೇಳಿದ್ರು. ಸೊ ಅದಾದಮೇಲಿಂದ ಟೆಂಪಲ್ಗೆ ಹೋದ್ವಿ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೂ ನಂಗೆ ಟೈಮ್ ಸಿಗಲಿಲ್ಲ. ಯಾಕಂತ ಹೇಳಿದ್ರೆ ತುಂಬ ಜನ ಇದ್ದರು ಮತ್ತು ಅವ್ರು ಅರ್ಜೆಂಟಲ್ಲಿ ಪೂಜೆ ಕೂಡ ಮಾಡ್ತಾಯಿದ್ರು. ದೇವ್ರನ್ನ ವೀಡಿಯೋ ಮಾಡಿಕೊಡಿ, ಫೋಟೋ ತಗೊಡಿ ಅಂತ ಅವ್ರ ಹತ್ರನೇ ಕೇಳಿದೆ. ಅವ್ರು ವೀಡಿಯೋ ಮಾತ್ರ ಮಾಡಿಕೊಟ್ರು, ಫೋಟೋ ಮಾತ್ರ ಅವ್ರಿಗೆ ತೆಗಿಯೋಕ್ಕೆ ಆಗಲಿಲ್ಲ, ಟೈಮ್ ಸಾಲಿಲ್ಲ ಅಂತ ಹೇಳಿದ್ರು. ಸೊ ಹೋಗಲಿ ಬಿಡಿ, ವೀಡಿಯೋನೇ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ. ಹಾಗೆ ನನ್ನ ತಮ್ಮನ ಕರ್ಕೊಂಡು ಹೂನಾರ ಇಸ್ಕೊಂಡು ಹೊರಗಡೆ ಬರ್ತಾ ಇರಬೇಕಾದ್ರೆ ನಮ್ಮ ಪಪ್ಪ ಕಾಯಿ ಹೊಡಿತಾ ಇದ್ರು. ಅವರು ಕಾಯಿ ಮೇಲೆ ಕರ್ಪೂರ ಇಟ್ಬಿಟ್ಟು ಕಾಯಿ ಹೊಡಿತಾಯಿದ್ರು. ಅದು ನೋಡಿದ್ರೆ ಕರ್ಪೂರನೇ ಅದು ಕರೆಕ್ಟಾಗಿ ಇಟ್ಟಿಲ್ಲದೆ ಇರೋದ್ರಿಂದ ಕರ್ಪೂರ ಬಿದ್ದೋಯ್ತು. ಹಾಗೆ ದೇವ್ರ ಹತ್ರ ಬಿಟ್ಕೊಂಡು ಕಾಯಿ ಹೊಡಿಬೇಕು ಅಂತ ಹೇಳ್ಬಿಟ್ಟು ಕಾಯಿ ಹೊಡೆದ್ರು, ಹೊಡಿಲಿಲ್ಲ. ಆಮೇಲಿಂದ ಮತ್ತೆ ಹೊಡಿದ್ರು, ಅವಾಗ ಹೊಡಿತು. ಅದಾದಮೇಲಿಂದ ಇವಾಗ ಗಂಡ್ಯರ ದರ್ಶನ ಅಂತೂ ಪಕ್ಕದಲ್ಲಿ ಮಹದೇಶ್ವರ ಟೆಂಪಲ್ ಇತ್ತು, ಅಲ್ಲಿಗೂ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಬರೋಣ ಅಂತ ಹೋದ್ವಿ. ಅದು ಬೀಗ ಹಾಕಿದ್ರು, ಓಪನ್ ಮಾಡಿರಲಿಲ್ಲ. ಅದಾದಮೇಲಿಂದ ಹೊರ್ಗಡೆನೇ ಕೈ ಮುಕ್ಕೊಂಡು ಹಾಗೆ ಒಂದು ವೀಡಿಯೋ ಮಾಡ್ಕೊತಾ ಇದ್ದೆ. ಸೊ ಕರ್ಪೂರ ಹಚ್ಬಿಟ್ಟು ಅದರಲ್ಲೇ ಮಂಗಳಾರತಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಮಂಗಳಾರತಿ ಮಾಡ್ಕೊಂಡು ಬಂದೆ. ಸೊ ಇವಾಗ ಗಂಡ್ಯರ ದರ್ಶನ ಅಂತೂ ಮುಗೀತು. ಇವಾಗ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕಂತ ಹೋದ್ವಿ. ಅಲ್ಲಿ ಫುಲ್ ರಶ್ ಇರೋದ್ರಿಂದ ನಮ್ಗೆ ಫೋಟೋ ವೀಡಿಯೋ ತೊಗೊಳೋಕ್ಕೂ ಆಗಲಿಲ್ಲ. ಸೊ ದೇವ್ರಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಷ್ಟು ಮುದ್ದಾಗಿ ಅಲಂಕಾರ ಮಾಡಿದ್ರು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿತ್ತು. ಬಟ್ ತುಂಬ ರಶ್ ಇತ್ತು. ನಂಗೆ ಇಲ್ಲೂ ಕೂಡ ವೀಡಿಯೋ ಮಾಡಿಕೊಂಡೆ, ಫೋಟೋ ತೆಗಿಯೋಕ್ಕಂತೂ ಆಗ್ತಾನೇ ಇರಲಿಲ್ಲ. ಅವ್ರು ಸಡನ್ಲಿ ಪೂಜೆ ಮಾಡ್ತಿರೋದ್ರಿಂದ ಮಧ್ಯದಲ್ಲೆಲ್ಲ ಅವ್ರು ಕೂಡ ಬರ್ತಾನೆ ಇದ್ದರು. ಫೋಟೋ ತೊಗೊಳಕ್ಕೆ ಆಗಲಿಲ್ಲ. ಆಮೇಲೆ ಅಲ್ಲೇ ಇರೋರಿಗೆ ಒಂದು ಫೋಟೋ ತೊಗೊಳ್ರಿ ಅಂತ ಕೊಟ್ಟೆ. ಅವ್ರು ಈ ಥರ ತೊಗೊಟ್ರು. ಪರವಾಗಿಲ್ಲ, ಹೇಗೋ ಒಂದು ಇರಲಿ ಬಿಡು, ದೇವ್ರಂತೂ ಕಣ್ತುಂಬ ನೋಡಿದ್ವಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು. ಅದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಇದಾದಮೇಲಿಂದ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊಟ್ಟೆ ಹಸಿತಾ ಇತ್ತು. 9 ಅಷ್ಟೊತ್ತಿಂದ ಹೇಳ್ತಾ ಇದ್ದೆ. ಬಟ್ ದೇವ್ರು ನೋಡಿದ್ಮೇಲೆ ನನಗೆ ಊಟದ ಮೇಲೆ ಗಮನನೇ ಇರಲಿಲ್ಲ. ಅಲ್ಲೇ ಊಟ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಊಟ ಮಾಡ್ತಾಯಿದ್ವಿ. ಅಲ್ಲಿ ನೋಡಿದ್ರೆ ಹೆಸರು ಬೇಳೆ, ಅನ್ನ ಸಾಂಬಾರು ಮತ್ತು ಪಾಯಸ, ಬೂಂದಿ. ನನಗಂತೂ ಏನು ತಿಂತೀನೋ ಇಲ್ಲೋ, ಬೂಂದಿ ಮಾತ್ರ ನಂಗೆ ಸಿಕ್ಕಾಬಟ್ಟೆ ಇಷ್ಟ. ಸೊ ನನಗೆ ಎಲ್ಲಿಗೆ ಹೋದ್ರೂ ಈ ಊಟ ಸಿಗುತ್ತೆ ಗೊತ್ತಾ, ನಂಗೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಯಾವುದೇ ಟೆಂಪಲ್ಗೆ ಹೋದ್ರೂ ಯಾರ ಮನೆಗೆ ಹೋದ್ರೂ ಹಾಗೆ ನಡ್ಕೊಬೇಕಾದ್ರೆ ವೀಡಿಯೋ ಮಾಡಮ್ಮ ಅಂತ ಹೇಳಿದ್ರೆ ನಮ್ಮ ಮಮ್ಮಿ ಹಿಂಗೆ ಮಾಡ್ತೀರಾ. ಹಾಗೆ ಹೆಂಡವ್ರ ಹತ್ರ ಬಳೆ ಕೊಟ್ಟಿದ್ರು, ಅದನ್ನು ಇಸ್ಕೊಂಡು ಹಾಕ್ಕೊಂಡು. ಸೊ ಈ ಟ್ರೈನಲ್ಲಿ
ಏನಿದೆ ಅಂತ ನೋಡ್ತಿದ್ರೆ ಗಾಡಿಗಳು ಅದನ್ನೆಲ್ಲ ಇಂಪೋರ್ಟ್ ಮಾಡ್ಕೊಂಡು ಇದನ್ನೆಲ್ಲನೂ ತೆಗ್ದು ನಿಲ್ಲಿಸ್ತಾಯಿದ್ರು. ಸೊ ಹಾಗೆ ಇದು ಟಿ ವಿ ಎಸ್ ಕಂಪ್ನಿ ನೋಡು ಅಂತ ನನ್ನ ತಮ್ಮ ತೋರಿಸ್ತಾ ಇದ್ದ. ಅದನ್ನು ನೋಡಿಕೊಂಡು ಬಂದ್ವಿ. ಇದು ಎಕ್ಸ್ ಗ್ರೂಪ್ ಗಣೇಶ್, ಎಲ್ಲೆಲ್ಲೂ ಮೈಸೂರಲ್ಲಿ ಟಾಲೆಸ್ಟ್ ಗಣಪತಿ ಅಂದರೆ ಇದೇನೆ. ಸೊ ಇದನ್ನು ಫುಲ್ ಮಳೆ ಬೇರೆ ಬರ್ತಿತ್ತು, ಇಲ್ಬಿಟ್ಟು ವೀಡಿಯೋ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಾಗೇ ಇಲ್ಲಿಂದಾನೇ ವೀಡಿಯೋ ಮಾಡ್ಕೊಂಡು ಆಮೇಲೆ ನನ್ನ ತಮ್ಮ ಹೇಳ್ದೆ ಇನ್ಸ್ಟಾಗ್ರಾಮಲ್ಲಿ ಹುಡುಕು ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ. ಮೈಸೂರಲ್ಲಿ ಟಾಲೆಸ್ಟ್ ಗಣಪತಿ ಅಂದರೆ ಇದೇನು. ಇವ್ರು ತರೋಕ್ಕಿಂತ ಮುಂಚೆನೇ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡಿದ್ರು. ಅದಾದಮೇಲಿಂದ ಹೊರಟ್ವಿ ನಾವು ಅದನ್ನೆಲ್ಲ ನೋಡಿಕೊಂಡು ಫೈನಲಿ ನಮ್ಮೂರಿಗಂತೂ ಬಂದ್ವಪ್ಪ. ಈ ಜರ್ನಿ ಮಾಡೋ ಅಷ್ಟರಲ್ಲೇ ಸುಸ್ತಾಗಿ ಹೋಗ್ಬಿಟ್ಟಿರುತ್ತೆ, ಯಾಕೆ ಬೇಕು ಅಂತ. ಅದೇ ನಮ್ಮೂರು ನೋಡಾದ್ಮೇಲೆ ಫುಲ್ ಖುಷಿಯಾಗಿ ಹೋಗ್ಬಿಡುತ್ತೆ. ಸೊ ಇವತ್ತು ಸಂತೆ ಇರೋದ್ರಿಂದ ನಮ್ಮೂರಂತೂ ಫುಲ್ ಬಿಸಿಲೇ ಮುಳುಗೋಗಿತ್ತು. ಸೊ ತುಂಬ ರಶ್ ಇರುತ್ತೆ ಇವತ್ತಂತೂ ನೋಡೋಕ್ಕಾಗೋದಿಲ್ಲ. ಅದಾದಮೇಲೆ ಮನೆಗೆ ಬಂದು ಸಿಕ್ಕಾಪಟ್ಟೆ ತಲೆ ನಿಂತಿತ್ತು. ನಮ್ಮಮ್ಮ ಕಾಫಿ ಕೊಟ್ಟರು, ಕಾಫಿ ಕುಡಿದೆ. ನನ್ನ ತಮ್ಮಂಗೆ ಪಾನಿಪುರಿ ತೊಗೊಬ ಅಂತ ಮಧ್ಯಾಹ್ನ ಹೇಳಿದ್ರೆ ಅವ್ನು ತೊಗೊಬಂದಿದ್ದೆ. 7 ಗಂಟೆ ಆಗಿತ್ತು. ಅವಾಗ ನಮ್ಮ ಅಪ್ಪನ ರಿಯಾಕ್ಷನ್ ಇದೆ. ನಿನ್ನ ಮಗನ್ನ ಅಡ್ಡ ಸೀಳ್ಬಿಡ್ತೀನಿ ಮೊದಲೇ ಹೇಳ್ತಾ ಇದೀನಿ. ಈ ನನ್ನ ಮಗ ಮನೆಗೆ ಬರ್ತಾನೋ ಬರಲ್ಲ ಕೇಳ. ನಮ್ಮಮ್ಮ ಮನೆಗೆ ಬಂದಮೇಲೆ ಒಡೆ ತಿನ್ಬೇಕು ಅನ್ನಿಸ್ತೈತೆ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ಕೊಟ್ಟಿದ್ದೆ, ತಿಂದೆ. ಥ್ಯಾಂಕ್ ಯು ಫಾರ್ ನನ್ನ ಚಾನಲ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್. ಅಷ್ಟೇ.